ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಾಲೀಕ ವಾದಿರಾಜ್ ಮಾತಾಡ್ತಿದ್ದು. ಹೊಸ ಡಿಸೈನಲ್ಲಿ ಫಿಂಗರಿಂಗ್ ಬಂದಿದೆ, ಸೂಪರ್ ಆಗಿರುವಂಥ ಡಿಸೈನಲ್ಲಿ ತಗೊಂಡಿರುವಂಥ ಗ್ರಾಹಕರಿದ್ದಾರೆ. ಸೊ ಇವರು ಬಂದುಬಿಟ್ಟು ಬೆಂಗಳೂರಿಂದ ಬಂದು ನಮ್ಮ ಹತ್ರ ಬಂಗಾರ ತೊಗೊಳಕ್ಕೆ ಬಂದಿದ್ದಾರೆ. ಸೊ ಬಂದಿರೋದಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅವ್ರ ಬಗ್ಗೆ ಕೇಳೋಣ ಏನು ಅನಿಸ್ತಾ ಇದ್ದೀನಿ. ಮ್ಯಾಮ್ ನಮಸ್ತೆ, ಯಾವ ಊರಿಂದ ಬಂದಿರಾ? ಬ್ಯಾಂಗ್ಳೂರ್ HSR ಲೇಔಟಿಂದ ಬಂದಿರೋದಕ್ಕೆ ತಮಗೆ ಧನ್ಯವಾದ ತಿಳಿಸ್ತಿದ್ದೀವಿ. ಅದರಲ್ಲೂ ಕೂಡ ಫ್ಯಾಮಿಲಿ ಸಮೇತರಾಗಿ ಬಂದಿದ್ದೀರಾ. ಸೊ ಖುಷಿ ಆಯಿತು ನಮ್ಮ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ. ಮ್ಯಾಮ್, ಈಗ ಬ್ಯಾಂಗ್ಳೂರಿಂದ ನೀವು ಬರಬೇಕು ಅಂತ ಯಾಕೆ ಅನಿಸ್ತು? ಸರ್, ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಚಿನ್ನ ಕೊಂಡ್ಕೊಳ್ಳೇಬೇಕು ಅಂತ. ಅದರಲ್ಲೂ ಕಮ್ಮಿ ಗ್ರಾಮ್ ನಲ್ಲಿ ತುಂಬಾ ಚೆನ್ನಾಗಿರೋದನ್ನ ನೀವು ತುಂಬಾನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ, ಡಿಸೈನ್ಸ್ ಆಗಲಿ, ಪ್ಯಾಟರ್ನ್ಸ್ ಆಗಲಿ, ಗ್ರಾಮಲ್ ಆಗಲಿ. ಸೊ ನಾವು ಒಂದು ಟ್ರೈ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಇದಕ್ಕೆ ಬಂದಿದ್ದೀನಿ. ಮ್ಯಾಮ್, ಇವಾಗ ನಮಗೆ ತುಂಬಾ ಜನ ಹೇಳ್ತಾರೆ, ಯಾಕಂದ್ರೆ ಬಹಳ ಜನ ಹೇಳೋದು ಏನಪ್ಪಾ ಅಂದ ವಿಷಯ ಅಂದ್ರೆ ಬಡವರು ಕೂಡ ಬಂಗಾರ ತಗೋಬಹುದು ಅಂತ ವಾದಿರಾಜ್ ಜ್ಯುವೆಲರ್ಸ್ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ನೀವೇನು ಹೇಳಕ್ ಇಷ್ಟಪಡ್ತೀರಾ? ಸರ್, ಡೆಫಿನೆಟ್ಲಿ ಇಲ್ಲಿ ಕಲೆಕ್ಷನ್ಸ್ ನೋಡ್ತಾ ಇದ್ರೆ ಅದು ನೀವು ಹೇಳ್ತಿರೋದು ಯಾವ ಮಾತು ಸುಳ್ಳಲ್ಲ. 100ಗೆ 101% ಸತ್ಯ. ನಿಜವಾಗ್ಲೂ ನೀವು ಧೈರ್ಯದಿಂದ ಬಂದು ಇಲ್ಲಿ ನಿಜವಾಗ್ಲೂ ಶಾಪ್ ಮಾಡಿ ಪರ್ಚೇಸ್ ಮಾಡಬಹುದು. ಜೇಬಿನಲ್ಲಿ ಎಷ್ಟು ದುಡ್ಡು ಇರುತ್ತೋ ಅದ್ರ ತಕ್ಕಂತೆ ಇಲ್ಲಿ ಬಂಗಾರ ಇದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಂಜಿತಾ ಮ್ಯಾಮ್, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಸೊ ಇದೇ ಥರ ಬನ್ನಿ. ಹಾಗೆ ಈಗ ಮಂಗಲೇಶ್ವರ ಕೂಡ ಆರ್ಡರ್ ಹಾಕಿದ್ದೀರಾ. ಸೊ ಖುಷಿ ಆಯಿತು. ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ನೀವು ಬರೋಕ್ಕಾಗಲಿಲ್ಲ ನನಗೋಸ್ಕರ ಬಿಫೋರ್ ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಯತೀಶ್ ಸರ್, ಹೇಗೆ ಅನಿಸ್ತು? ತುಂಬ ಖುಷಿ ಆಗಿದೆ. ಬಂದಿದ ತಕ್ಷಣ ಫಸ್ಟು ಎಲ್ಲರನ್ನೂ ಯಾವ ಥರ ಟ್ರೀಟ್ ಮಾಡ್ತಾರೆ ಅದು ಭಾರಿ ಖುಷಿ ಆಯಿತು. ಟಯರ್ಡ್ನೆಸ್ ಎಲ್ಲ ಹೊರಟೋಯ್ತು, ಯಾಕೆಂದ್ರೆ ನೀವು ನೋಡಿದ ತಕ್ಷಣ. ಥ್ಯಾಂಕ್ ಯು ಸರ್. ಅದರಲ್ಲೂ ಬಂದ ತಕ್ಷಣ ನೀವು ಕೈ ಕೊಟ್ರಿ, ಯಾಕಂದ್ರೆ ಸರ್ ಖುಷಿ ಆಯಿತು. ಸರ್ ಫಸ್ಟ್ ಆಫ್ ಆಲ್ ನಮ್ಗೆ ಖುಷಿ ಆಗುತ್ತೆ, ನೀವು ಅಷ್ಟು ದೂರದಿಂದ ನಮ್ಮನ್ನು ನೋಡೋಕ್ಕೋಸ್ಕರ, ಅದರಲ್ಲೂ ನನಗೆ ಬಿಸ್ನೆಸ್ ಕೊಡೋಕ್ಕೋಸ್ಕರ ಬರ್ತಾ ಇದ್ದೀರಾ. ಸೊ ಅದು ಖುಷಿ ಆಗುತ್ತೆ, ಯಾಕಂದ್ರೆ ಮೇನ್ ಖುಷಿನೇ. ಯಾಕಂದ್ರೆ ಎಲ್ಲ ಕಡೆನೂ ಸಿಗುತ್ತೆ, ಇಲ್ಲ ಅಂತ. ಎಸ್ ಸರ್. ಬಟ್ ವರ್ಕಿಗೆ ಅದ್ರ ತಕ್ಕನಾಗ ಒಂದು ಬೆಲೆ ಇರುತ್ತಲ್ಲ. ಎಸ್ ಸರ್. ಆ ಬೆಲೆನ ನಾವು ಹುಡುಕೊಂಡು ಬಂದಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರನೇ ಬನ್ನಿ, ಖುಷಿ ಆಯಿತು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸುಪ್ರೀತಿ ಮೇಡಮ್, ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ನಾವು ಹಿಂಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೇಗಿರ್ಬೋದು ಅನ್ಕೊಂಡಿದ್ರಿ? ಚೆನ್ನಾಗಿದೆ ಮ್ಯಾಮ್. ಹೌದಾ? ಶ್ಯೂರ್ ಮ್ಯಾಮ್, ಖುಷಿ ಆಯಿತು. ಇದೇ ಥರ ಬನ್ನಿ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಯ್, ಏನು ಹೆಸರು? ಮೋಹನ್, ರೋಹನ್. ಖುಷಿ ಆಯಿತು. ಥ್ಯಾಂಕ್ ಯು ಬಂದಿರೋದಕ್ಕೆ. ನಿಮ್ಮ ಹೆಸರು ಪುಟ? ರೋನಿಕಾ. ಥ್ಯಾಂಕ್ ಯು ಬಂದಿರೋದಕ್ಕೆ. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಪುಷ್ಪ ಅಂತ. ಪುಷ್ಪ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ನಮ್ಮ ಸಿಸ್ಟರ್ ಅವರು ಆರ್ಡರ್ ಕೊಟ್ಟಿದ್ದಾರೆ. ಎಸ್ ಮ್ಯಾಮ್. ಅಂದ್ರೆ ಪ್ಯೂರಿಟಿ ತುಂಬಾ ಚೆನ್ನಾಗಿದೆ. ಎಸ್ ಮ್ಯಾಮ್. ಇನ್ನೊಂದು ಏನಾಗುತ್ತೆ ಅಂದ್ರೆ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಬಂದಿದ್ದೀರಾ, ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತಿರಲ್ಲ. ನಾವು ಓಪನ್ ಚಾಲೆಂಜ್ ಕೊಡ್ತೀವಿ. ಕ್ವಾಲಿಟಿ ಬಗ್ಗೆ ಏನೇ ಆದರೂ ಕೂಡ 100% ನಾವು ಗ್ಯಾರಂಟಿ ಕೊಡ್ತೀವಿ. ಸೊ ಯೂಸ್ ಮಾಡಿ. ಹಾಗೆ ಕ್ವಾಲಿಟಿ ಬಗ್ಗೆನೂ ಬೇರೆ ಕಡೆ ಹೋಗಿ ವಿಚಾರಿಸ್ರಿ, ಯಾಕಂದ್ರೆ ನೀವು ಮಾಡಿರೋ ಟಿಫನ್ನ ನಾವು ತಿಂದಾಗಲೇ ಗೊತ್ತಾಗೋದು ಯಾವ ಥರ ಇರುತ್ತೆ ಅಂತ. ಸೊ ಬಂಗಾರನೂ ಕೂಡ ಅಷ್ಟೇ, ನೀವು 4 ಕಡೆ ವಿಚಾರಿಸಿದಾಗ ಕ್ವಾಲಿಟಿ ಹೇಗಿದೆ ಅಂತ ನಮ್ಮ ಬಗ್ಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಮೇಲೆ ವಿಶ್ವಾಸ ಇನ್ನೂ ನಿಮ್ಗೆ ಜಾಸ್ತಿ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು, ಬಂದಿರೋದಕ್ಕೆ ಧನ್ಯವಾದಗಳು ತಮಗೆ. ಇದೇ ಥರ ನಾವು ಅದರ ನಂಬಿಕೆನ ನಾವು ಉಳಿಸ್ಕೊಳ್ತೀವಿ ಮ್ಯಾಮ್. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.